ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 15ನೇ ತಾರೀಕು ದಿನ ಸ್ನೇಹಿತರೆ ಜ್ಯೇಷ್ಠ ಅಮಾವಾಸ್ಯೆ ಇದೆ. ಜ್ಯೇಷ್ಠ ಅಧಿಕ ಮಾಸದಲ್ಲಿ ಬರುವಂತಹ ಈ ಅಮಾವಾಸ್ಯೆಯು ವಿಶೇಷ ಮಹತ್ವವನ್ನು ನೀಡಲಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮೇಷರಾಶಿಯವರು ಅಮಾವಾಸ್ಯೆ ಮುಗಿದ ನಂತರ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಮೇಷರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಚೈತ್ರ ಮಾಸದ ಕೃಷ್ಣ ಪಕ್ಷದ ಕತ್ತಲೆ 15 ಅಂದರೆ ಕೊನೆಯ ದಿನವನ್ನು ಚೈತ್ರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಅಮಾವಾಸ್ಯೆಯು ಚಂದ್ರನ ಅದೃಶ್ಯನಾಗುವಂತಹ ಮತ್ತು ವಿಶೇಷ ಆಧ್ಯಾತ್ಮಿಕ ಶಕ್ತಿಯು ವಾತಾವರಣವನ್ನು ವ್ಯಾಪಿಸುವಂತಹ ಪವಿತ್ರ ಸಮಯ. ಪ್ರತಿ ಅಮಾವಾಸ್ಯೆಯು ಸನಾತನ ಧರ್ಮದಲ್ಲಿ ಮಹತ್ವದಾಗಿದೆ. ಆದರೆ ಚೈತ್ರ ಮಾಸದ ಅಮಾವಾಸ್ಯೆಯು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು, ಸ್ನಾನ ಮಾಡಲು, ದಾನ ಮಾಡಲು ಮತ್ತು ಸ್ವಯಂ ಶುದ್ಧೀಕರಣಕ್ಕೆ ಸ್ನೇಹಿತರೆ ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದೇ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ಅಂದರೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಈ ಜ್ಯೇಷ್ಠ ಅಮಾವಾಸ್ಯೆಯು ಸಾಕಷ್ಟು ಅದೃಷ್ಟವನ್ನು ನೀಡುವಂತಹ ಅಮಾವಾಸ್ಯೆ. ಸೊ ಹಾಗಾಗಿ ಈ ಅಮಾವಾಸ್ಯೆಯ ದಿನ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿತಾ ಹೋಗೋಣ. ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ಬರುವಂತಹ ಈ ಶುಭ ದಿನದಂದು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. 2026 ಜೂನ್ 15ರಂದು ಬರುವಂತಹ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ. ಅಪರೂಪದ ಅಧಿಕ ಮಾಸ, ಹೆಚ್ಚುವರಿ ಚಂದ್ರನ ತಿಂಗಳಲ್ಲಿ ಬರುವಂತಹ ಈ ಅಮಾವಾಸ್ಯೆಯು ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಇನ್ನು ಜೂನ್ 15 ಅಮಾವಾಸ್ಯೆಯ ನಂತರ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳನ್ನು ಮೇಷರಾಶಿಯವರು ನೋಡ್ಬೋದು. ಈ ಅಮಾವಾಸ್ಯೆಯ ಪ್ರಮುಖ ಮಹತ್ವಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಿತೃ ಕಾರ್ಯಗಳು. ಅಮಾವಾಸ್ಯೆಯು ದಿನವು ಪೂರ್ವಜರಿಗೆ ಅತ್ಯಂತ ಪವಿತ್ರವಾದಂತಹ ದಿನವಾಗಿದೆ. ಈ ದಿನ ಪಿತೃಗಳಿಗೆ ತರ್ಪಣ ನೀಡುವುದು, ಶ್ರದ್ಧಾ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ. ದಾನ ಧರ್ಮ ಅಂದರೆ ನದಿಯಲ್ಲಿ ಸ್ನಾನ ಮಾಡಿ ಬಡವರಿಗೆ ಅಥವಾ ದೇವಸ್ಥಾನಗಳಲ್ಲಿ ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಸ್ನೇಹಿತರೆ. ಇನ್ನು ಆಧ್ಯಾತ್ಮಿಕ ಸಾಧನೆ ಅಂದರೆ ಈ ದಿನ ಗ್ರಹಗಳ ಸ್ಥಾನವು ಧ್ಯಾನ ಮಾಡಲು ಮತ್ತು ಆಂತರಿಕ ಅರಿವನ್ನು ಹೆಚ್ಚಿಸಲು ಅತ್ಯುತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸೊ ಹಾಗಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನೀವು ಮಾಡುವಂತಹ ದಾನ ಧರ್ಮ ಪುಣ್ಯ ಕಾರ್ಯಗಳಿಂದ ಸ್ನೇಹಿತರೆ. ಸೊ ಹಾಗಾಗಿ ಪಿತೃ ಕಾರ್ಯಗಳನ್ನು ಮಾಡಿ ಸ್ನೇಹಿತರೆ. ಅಮಾವಾಸ್ಯೆಯ ದಿನವು ಪೂರ್ವಜರಿಗೆ ಅತ್ಯಂತ ಪವಿತ್ರ ದಿನವಾಗಿರುವ ಕಾರಣ ಪಿತೃಗಳಿಗೆ ತರ್ಪಣ ನೀಡುವುದು, ಜೊತೆಗೆ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನವನ್ನು ಮಾಡುವುದು ಬಹಳ ಬಹಳ ಮುಖ್ಯ. ಈ ದಿನದಿಂದ ಮೇಷರಾಶಿಯವರು ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ವಿಡಿಯೋವನ್ನು ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರು ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮೇಷರಾಶಿಯವರಿಗೆ ಹಿಂದಿನಿಂದ ಪರಾಭವ ನಾಮ ಸಂವತ್ಸರದ ಜೂನ್ 2026 15ನೇ ತಾರೀಕು ದ್ವಿತೀಯಾರ್ಧದಿಂದ ಜೀವನದ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ಸ್ಥಿರತೆ ಅಂತಿಮವಾಗಿ ಈ ತಿಂಗಳು ಸಕಾರಗೊಳ್ಳುತ್ತಿದೆ.
ನಿರ್ದಿಷ್ಟವಾಗಿ ಹೇಳುವುದಾದರೆ ಜೂನ್ 15ರ ನಂತರ ನಿಮ್ಮ 9ನೇ ಅಧಿಪತಿಯಾದ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಟಕಕ್ಕೆ 4ನೇ ಮನೆಗೆ ಪ್ರವೇಶಿಸುವುದು ಒಂದು ಭವ್ಯವಾದಂತಹ ಯೋಗವನ್ನು ನಿರ್ಮಿಸುತ್ತದೆ. ಈ ಸಕಾರಾತ್ಮಕ ಶಕ್ತಿಗೆ ಪೂರಕವಾಗಿ ಜೂನ್ 15ರಿಂದ ಅಂದರೆ ಅಮಾವಾಸ್ಯೆಯ ದಿನದಿಂದ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಹೋರಾಟದ ಮನೋಭಾವವನ್ನು ಹೆಚ್ಚಿಸುತ್ತದೆ. ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಇನ್ನು ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳನು ಅಪಾರ ಚೈತನ್ಯವನ್ನು ನೀಡಿದರೂ ಅನಗತ್ಯ ಕಿರಿಕಿರಿಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಈ ತಿಂಗಳು ನಿಮಗೆ ನಿಜವಾದ ಸುವರ್ಣ ಘಟ್ಟವನ್ನಾಗಿಸುತ್ತದೆ ಅಂತಲೇ ಹೇಳಬಹುದು. ಆದಷ್ಟು ಅಪಾರ ಧೈರ್ಯ ಮತ್ತು ಯಶಸ್ಸನ್ನು ನೋಡಲಿದ್ದೀರಿ. ಜೂನ್ 15ರ ನಂತರ ಅಂದರೆ ಅಮಾವಾಸ್ಯೆ ಮುಗಿಬೇಕು ಸ್ನೇಹಿತರೆ. ಮುಗಿದ ನಂತರ ಅಪಾರ ಧೈರ್ಯ ಹೆಚ್ಚಾಗಲಿದೆ, ಯಶಸ್ಸನ್ನು ಗಳಿಸಲಿದ್ದೀರಿ. 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮಗೆ ಅಪ್ರತಿಮ ಶಕ್ತಿಯನ್ನು ನೀಡುತ್ತದೆ. ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವಂತಹ ದಿಟ್ಟ ನಿರ್ಧಾರಗಳು ಗಮನಾರ್ಹ ವಿಜಯಗಳನ್ನು ತಂದುಕೊಡುತ್ತದೆ. ಮನೆ ಮತ್ತು ವಾಹನ ಯೋಗ ಕೂಡ ಇದೆ. ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ಮನೆ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ಸಾಕಷ್ಟು ಅಡಚಣೆಗಳು ಉಂಟಾಗ್ತಾ ಇದೆ, ಅದರಿಂದ ಅರ್ಧಕ್ಕೆ ನಿಂತಿದೆ ಅಥವಾ ಶುರು ಮಾಡುವುದಕ್ಕೆ ಆಗ್ತಾ ಇಲ್ಲ. ಇನ್ನು ವಾಹನವನ್ನು ಖರೀದಿ ಮಾಡುವಂಥ ಕನಸು ಹಾಗೇ ಇದೆ, ಯಾವಾಗ ನೆರವೇರಲಿದೆ ಅನ್ನೋದನ್ನ ಕೇಳ್ತಾ ಇರ್ತೀರ. ನಿಮ್ಮ 4ನೇ ಮನೆಗೆ ಉಚ್ಚ ಗುರುವಿನ ಪ್ರವೇಶವು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ನೆಲೆಸುತ್ತದೆ. ಮಾತಿನ ಮೇಲೆ ಆದಷ್ಟು ಹಿಡಿತವಿರಬೇಕಾಗುತ್ತದೆ. ಜೂನ್ 21ರಂದು ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 2ನೇ ಮನೆಗೆ ವಾಕ್ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಎಷ್ಟೇ ಅದೃಷ್ಟವಿದ್ದರೂ ಕೋಪದಿಂದ ಆಡುವ ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಅಸ್ತ್ರ ಅಂತಲೇ ಹೇಳಬಹುದು. ಹಾಗಿದ್ರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನಿಂದ ಏನೆಲ್ಲ ಪ್ರಭಾವವನ್ನು ನೋಡಲಿದ್ದೀರಿ ಅಂದರೆ, ಮಂಗಳ 1 ಮತ್ತು 8ನೇ ಅಧಿಪತಿ 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿ ಚೈತನ್ಯ ಮತ್ತು ದೃಢತೆ, ಆನಂತರ 2ನೇ ಮನೆಯಲ್ಲಿ ಋಷಭಕ್ಕೆ ಅಂದರೆ ಕುಟುಂಬದಲ್ಲಿ ವಾದ ವಿವಾದಗಳು ಸಾಧ್ಯತೆ ಇದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಅಂದರೆ ಸ್ನೇಹಿತರೆ, ನಿಮ್ಮ ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ ಅಧಿಪತಿಯಾದ ಶನಿಯು 12ನೇ ಮನೆಯಲ್ಲಿದ್ದರೂ ಈ ತಿಂಗಳು ಗ್ರಹಗಳ ಬೆಂಬಲವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ಜೂನ್ 15ರಿಂದ ಸೂರ್ಯನು 3ನೇ ಮನೆಗೆ ಪ್ರವೇಶಿಸುವುದು ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಬೆಳವಣಿಗೆಗಳನ್ನು ತರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಬಡ್ತಿ ಅಥವಾ ಇಂಕ್ರಿಮೆಂಟ್ಗಳು ಅಂತಿಮವಾಗಿ ಈಗ ಕೈಗೂಡಲಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಒಳೆಯುತ್ತವೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ. ಇದಲ್ಲದೆ ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ನಿಮ್ಮ ಕೆಲಸದ ವಾತಾವರಣವನ್ನು ಸ್ನೇಹಿತರೆ ಅತ್ಯಂತ ಆಹ್ಲಾದಕರ ಮತ್ತು ಶಾಂತಿಯುತವಾಗಿಸುತ್ತದೆ. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರು ಅಥವಾ ವೃತ್ತಿಪರ ವರ್ಗಾವಣೆಯನ್ನು ಬಯಸುವವರು ತಿಂಗಳ ಕೊನೆಯಲ್ಲಿ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗಲಿವೆ. ಅದ್ಯಾಗೋ ಮಂಗಳನು ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಮೂಲಕವೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು ಬಹಳ ಉತ್ತಮವಾಗಿರುತ್ತದೆ. ಸೊ ಹಾಗಾಗಿ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಅಮಾವಾಸ್ಯೆಯ ನಂತರ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸ್ವಯಂ ಉದ್ಯೋಗವನ್ನು ಮಾಡುವವರಿಗೆ, ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ, ಪಾಲುದಾರಿಕೆಯಲ್ಲಿ ತೊಡಗಿರುವವರಿಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಮೇಷರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜೂನ್ 15ನೇ ತಾರೀಕು ವ್ಯಾಪಾರಸ್ಥರಿಗೆ ಈ ತಿಂಗಳು ಒಂದು ಹಬ್ಬವಿದ್ದಂತೆ. ರಿಯಲ್ ಎಸ್ಟೇಟ್, ನಿರ್ಮಾಣ ವಲಯ, ಆಟೋಮೊಬೈಲ್ ಮಾರಾಟ ಅಥವಾ ಇಂಟೀರಿಯರ್ ಡಿಸೈನಿಂಗ್ನಲ್ಲಿ ತೊಡಗಿರುವವರಿಗೆ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ಅಪಾರ ಆರ್ಥಿಕ ಲಾಭವನ್ನು ಸುರಿಸಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರದ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯನು 3ನೇ ಮನೆಯಲ್ಲಿ ಇರುವುದರಿಂದ ಗುತ್ತಿಗೆದಾರರಿಗೆ ಅಂದರೆ ಕಾಂಟ್ರಾಕ್ಟನ್ನು ಮಾಡುವವರಿಗೆ ಸ್ನೇಹಿತರೆ ಸರ್ಕಾರಿ ಟೆಂಡರ್ಗಳನ್ನು ಪಡೆಯುವಂತಹ ಉತ್ತಮ ಅವಕಾಶವಿದೆ.
ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕವನ್ನು ಸ್ಥಾಪಿಸುವಿರಿ. ಎಂಜಿನ್ಗಳನ್ನು ನಡೆಸುತ್ತಿರುವವರು ಅಥವಾ ಸಂವಹನ ವಲಯದಲ್ಲಿ ಕೆಲಸವನ್ನು ಮಾಡುವವರು ಬುಧನ ಬೆಂಬಲದಿಂದ ಜೂನ್ 22ರ ನಂತರ ಲಾಭದಾಯಕದ ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸುತ್ತಾರೆ ಅಂತಲೇ ಹೇಳ್ಬಹುದು. ಪಾಲುದಾರಿಕೆಯಲ್ಲಿ ಅದರ ಸಹಿಯನ್ನು ಹಾಕಬೇಕಾದ್ರೆ, ಒಪ್ಪಂದವನ್ನು ಮಾಡ್ಕೋಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ. ಸಣ್ಣ ಪುಟ್ಟ ಗ್ರಹಗಳ ಸಂಚಾರದಿಂದ ಸಣ್ಣ ಪುಟ್ಟ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಾಗಬಹುದು. ಸೊ ಮೊದಲೇ ನಾವು ಒಂದು ಸಲ ಪರಿಶೀಲಿಸಿದ ನಂತರವೇ ಸ್ನೇಹಿತರೆ ಸಹಿಯನ್ನು ಹಾಕುವುದು ಉತ್ತಮವಾಗಿರುತ್ತದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಅಗಾಧವಾದಂಥ ಪ್ರಗತಿಯನ್ನು ಕಾಣುವಿರಿ. ಜೂನ್ ತಿಂಗಳು ಗುರು ಉಚ್ಚ ಸ್ಥಿತಿಯನ್ನು ಪಡೆಯುವುದು ಸುಗಮ ಮತ್ತು ಸ್ಥಿರವಾದ ಹಣದ ಹರಿವನ್ನು ಖಚಿತಪಡಿಸುತ್ತದೆ. ಆಸ್ತಿ ವಹಿವಾಟುಗಳ ಮೂಲಕ ನೀವು ಗಣನೀಯ ಲಾಭವನ್ನು ಗಳಿಸುವಿರಿ. ನಿಮ್ಮ ಹಿಂದಿನ ಹೂಡಿಕೆಗಳು ಮ್ಯೂಚುವಲ್ ಫಂಡ್ಗಳು ಅಥವಾ ಭೂಮಿಯಂತಹ ಅಸಾಧಾರಣ ಆದಾಯವನ್ನು ನೀಡುತ್ತದೆ ಸ್ನೇಹಿತರೆ. ಇನ್ನು ಗೃಹೋಪಯೋಗಿ ವಸ್ತುಗಳು ಅಥವಾ ಹೊಸ ವಾಹನ ಸೇರಿದಂತೆ ನಿಮ್ಮ ಮನೆಗೆ ಅಗತ್ಯವಿರುವಂತಹ ಐಷಾರಾಮಿ ವಸ್ತುಗಳನ್ನು ಸಹ ನೀವು ಖರೀದಿಸುತ್ತೀರಿ. ಅದ್ಯಾಗೋ ಜೂನ್ 21ರ ನಂತರ, ಆದಷ್ಟು ಅಮಾವಾಸ್ಯೆ ಮುಗಿದ ನಂತರ ಮಂಗಳನು ನಿಮ್ಮ 2ನೇ ಮನೆಗೆ ವೃಷಭಕ್ಕೆ ಸಂಪತ್ತಿನ ಮನೆ ಪ್ರವೇಶಿಸಿದ ನಂತರ ಹಠಾತ್ ಖರ್ಚುಗಳು ಎದುರಾಗಬಹುದು. ಆಸ್ತಿ ನೋಂದಣಿಗಾಗಿ ಅಥವಾ ಕುಟುಂಬದಲ್ಲಿನ ಶುಭ ಸಮಾರಂಭಕ್ಕಾಗಿ ನೀವು ಉಳಿತಾಯದ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಜೂನ್ ಕೊನೆಯ ವಾರದಲ್ಲಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ. ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡಕ್ಕೂ ಈ ತಿಂಗಳು ಅನುಕೂಲಕರವಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಒಂದಷ್ಟು ಉಳಿತಾಯವನ್ನು ಮಾಡಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಯೂಸ್ ಆಗಲಿದೆ. ಇನ್ನು ನಿಮ್ಮ ಹೆಲ್ತ್ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು ಜೂನ್ 21ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಸಂಚರಿಸುವುದರಿಂದ ನೀವು ಅಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿರುತ್ತೀರಿ. ಸುಲಭವಾಗಿ ದಣಿಯದೆ ಕಠಿಣ ಕಾರ್ಯಗಳನ್ನು ನಿಭಾಯಿಸಬಲ್ಲರಿ. ಆದರೆ ಮಂಗಳನು ಉಷ್ಣ ಗ್ರಹವಾಗಿರುವುದರಿಂದ ಇದು ದೇಹದ ಉಷ್ಣತೆ, ಕಣ್ಣುಗಳಲ್ಲಿ ಉರಿ ಅಥವಾ ನಿದ್ರೆಹೀನತೆಯಂತಹ ಉಷ್ಣ ಸಂಬಂಧಿತ ಅಸ್ವಸ್ಥಗಳಿಗೆ ಕಾರಣವಾಗಬಹುದು. 4ನೇ ಮನೆಯಲ್ಲಿರುವಂತಹ ಗುರುವು ಅಪಾರ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತಾನೆ. ಧ್ಯಾನ ಯೋಗದ ಕಡೆಗೆ ನೀವು ಒಲವನ್ನು ತೋರುತ್ತೀರಿ. ಜೂನ್ 21ರ ನಂತರ ಸ್ನೇಹಿತರೆ, ಮಂಗಳನು 2ನೇ ಮನೆಗೆ ಹೋದಾಗ ಬಾಯಿಯ ಹುಣ್ಣು, ಬಾಯಿಯಲ್ಲಿ ಸಣ್ಣ ಪುಟ್ಟ ಗಾಯಗಳು ಅಥವಾ ಅಲ್ಲಿನ ಸಮಸ್ಯೆಗಳು ಕಾಣಿಸಿಕೊಳ್ಬೋದು. ಅಲ್ಲಿನ ನೋವು ಕೂಡ ನಿಮ್ಮನ್ನು ಕಾಡಬಹುದು. ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ. ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ಅಮಾವಾಸ್ಯೆ ನಂತರ ನೋಡಲಿದ್ದೀರಿ ಅಂದರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಜೂನ್ ತಿಂಗಳು ನಿಮ್ಮ ಕೌಟುಂಬಿಕ ಜೀವನಕ್ಕೆ ನಿಜವಾದ ಆಶೀರ್ವಾದವಾಗಿದೆ. ಸುಖ ಸ್ಥಾನದ 4ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ನಿಮ್ಮ ಮನೆಯಲ್ಲಿ ಸಂತೋಷಕರ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಸಂಬಂಧಿಕರು ಮತ್ತು ಸ್ನೇಹಿತರ ಆಗಮನವು ಮನೆಯನ್ನು ರೋಮಾಂಚಕ ಮತ್ತು ಉತ್ಸಾಹಭರಿತವನ್ನಾಗಿಸುತ್ತದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಸಂಬಂಧಗಳು ಒದಗಿ ಬರಲಿವೆ. ಅದ್ಯಾಗೋ ತಿಂಗಳ ಅಂತ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಜೂನ್ 21ರಂದು ಮಂಗಳನು ಮಾತಿನ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಭಾಷೆಯಲ್ಲಿ ಅರಿವಿಲ್ಲದ ಕಠಿಣತೆ ನುಸುಳಬಹುದು. ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು. ಅವರು ನಾನು ಹೇಳಿದ್ದೇ ಕೇಳಬೇಕು, ಅವರು ನನ್ನ ಮಾತೇ ಕೇಳಬೇಕು ಅನ್ನುವಂಥ ಅಹಂಕಾರ ಮನೋಭಾವವನ್ನು ಬದಿಗಿಟ್ಟು ಸ್ನೇಹಿತರೆ, ರಾಜಿ ಮಾಡಿಕೊಳ್ಳುವುದು ಕಲಿಯುವುದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುತ್ತದೆ. ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಗಳು ಬರುವಂತಹ ಚಾನ್ಸಸನ್ನು ನೀವೇ ನೋಡಲಿದ್ದೀರಿ. ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಎಲ್ಲರ ಮನೆಯಲ್ಲೂ ಮನಸ್ತಾಪ, ಕೋಪ, ಜಗಳ ಇದ್ದೇ ಇರುತ್ತದೆ. ಅದನ್ನು ನಾವು ಹೇಗೆ ಬಗೆಹರಿಸ್ಕೊತೀವಿ ಅನ್ನೋದು ಬಹಳ ಮುಖ್ಯ ಮೇಷರಾಶಿಯವರಿಗೆ ಅಂತ ಹೇಳ್ತಾ,
ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ಶಿಕ್ಷಣದಲ್ಲಿ ಅವರ ಎಜುಕೇಷನ್ ಮತ್ತು ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೇಷರಾಶಿಯವರಿಗೆ ನಿಮ್ಮ ವಿದ್ಯಾಸ್ಥಾನದ 4ನೇ ಮನೆಯ ಮೂಲಕ ಗುರು ಮತ್ತು ಬುಧನ ಸಂಚಾರ ಜೂನ್ 22ರಿಂದ ಸಂಚಾರವು ವಿದ್ಯಾರ್ಥಿಗಳಿಗೆ ಅಪ್ರತಿಮ ಏಕಾಗ್ರತೆಯನ್ನು ಕರುಣಿಸುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವವರು ಅಥವಾ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಲು ಬಯಸುವವರು ತಾವು ಬಯಸಿದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶವನ್ನು ಪಡೆಯಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ಹೆಚ್ಚಿನ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಮತ್ತು ಜೂನ್ 15ರ ನಂತರ ಸೂರ್ಯನ ಅನುಕೂಲಕರ 3ನೇ ಮನೆಯ ಸಂಚಾರದಿಂದಾಗಿ ವಿಜಯಶಾಲಿಯಾಗಿರುತ್ತೀರಿ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯ ವ್ಯಕ್ತಿಗಳು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ವಿಚಾರದ ಬಗ್ಗೆಯೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ದಿನ ಪರಿಹಾರವನ್ನು ಮಾಡೋದಕ್ಕೆ ಆಗಲಿಲ್ಲ ಅಂದರೆ, ಅಮಾವಾಸ್ಯೆ ದಿನ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಬಿಡುದಿನ ಕೂಡ ಮಾಡಬಹುದು. ಅಮಾವಾಸ್ಯೆ ದಿನ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಜೂನ್ 2026ರಲ್ಲಿ ವೈದಿಕ ಜ್ಯೋತಿಷ್ಯದ ಪರಿಹಾರಗಳು ಅಮಾವಾಸ್ಯೆ ದಿನ ಮಾಡುವುದರಿಂದ ಶಕ್ತಿಶಾಲಿಯಾದಂತಹ ಪರಿಣಾಮಕಾರಿ ಪರಿಹಾರವಾಗಿರುತ್ತದೆ. ಹಾಗಾಗಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಈ ತಿಂಗಳು ಗುರು ಮತ್ತು ಸೂರ್ಯನ ಅದ್ಭುತ ಗ್ರಹಗತಿಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಮತ್ತು ಮಂಗಳನ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಶಾಂತಗೊಳಿಸಲು ನಾನು ಹೇಳುವಂತಹ ಪರಿಹಾರವನ್ನು ಅಭ್ಯಾಸ ಮಾಡಿ. ದಕ್ಷಿಣ ಮೂರ್ತಿ ಸ್ತೋತ್ರ ಉಚ್ಚ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಮತ್ತು ಕೌಟುಂಬಿಕ ಶಾಂತಿಗಾಗಿ ಪ್ರತಿ ಗುರುವಾರ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕಡಲೆಕಾಳುಗಳನ್ನು ದಾನ ಮಾಡುವುದರಿಂದ ಸ್ನೇಹಿತರೆ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲದಷ್ಟು ಸಹಾಯವನ್ನು ಮಾಡಿ. ಇಷ್ಟೇ ಮಾಡಿ ಅಷ್ಟೇ ಮಾಡು ಅಂತ ಹೇಳ್ತಿಲ್ಲ, ಇದರಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಕುಜದೋಷ ಶಾಂತಿ ಜೂನ್ 21ರ ನಂತರ 2ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವಂತಹ ದೋಷಗಳನ್ನು ಶಮನ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಕೆಂಪು ಹೂಗಳನ್ನು ಅರ್ಪಿಸಿ. ಇನ್ನು ತಾಯಿಯ ಸೇವೆ 4ನೇ ಮನೆಯು ತಾಯಿಯನ್ನು ಸೂಚಿಸುವುದರಿಂದ ನಿಮ್ಮ ತಾಯಿಯನ್ನು ಅಥವಾ ವಯಸ್ಸಾದ ಮಹಿಳೆಯರನ್ನು, ಬಡವರನ್ನು ಗೌರವಿಸಿ ಅವರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡುವುದರಿಂದ ಈ ತಿಂಗಳು ನಿಮ್ಮೆಲ್ಲ ಸಕಾರಾತ್ಮಕ ಆಸೆಗಳು ಈಡೇರುತ್ತವೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಈ ಪರಿಹಾರವನ್ನು ಮಾಡ್ತಾ ಬನ್ನಿ, ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸಾಕಷ್ಟು ಕ್ವಶನ್ಗಳನ್ನ ಕೂಡ ಕೇಳಿದ್ರೆ ಈ ತಿಂಗಳು ಮೇಷರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ಪರಿಸ್ಥಿತಿ ಹೇಗಿರಲಿದೆ ಅಂತಂದರೆ ಉತ್ತಮವಾಗಿರಲಿದೆ ಸ್ನೇಹಿತರೆ. ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನ ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ಯಾವ ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಹೆಲ್ತ್ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಸಣ್ಣ ಪುಟ್ಟ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ. ನಿಮ್ಮ ಮಾತಿನ ಮೇಲೆ ಬಹಳಷ್ಟು ಎಚ್ಚರಿಕೆ ಇರಲಿ. ಅಹಮನ್ನು ಬಿಡಬೇಕಾಗುತ್ತದೆ ಮೊದಲನೇದಾಗಿ. ಇನ್ನು ಮೇಷರಾಶಿಯವರಿಗೆ ಗುರುವಿನ ಸಂಚಾರವು ಯಾವ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ಅಂತಂದರೆ, ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.